ನಮಸ್ತೆ ಎಲ್ಲರಿಗೂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾವು ಇವತ್ತು ಅಂದರೆ ಹಿಂದಿನ ವಿಡಿಯೋ ಒಳಗೆ ನಾವು ಏನು ಮಾಡಿದ್ವಿ ಅಂದ್ರೆ ಅರ್ಜುನ ಭಗವದ್ಗೀತೆಯನ್ನು ಯಾವ ರೀತಿ ಸ್ವೀಕಾರ ಮಾಡ್ದ ಹಾಗೂ ನಾವು ಭಗವದ್ಗೀತೆಯನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ಆದರೆ ಇವತ್ತಿನ ಈ ವಿಡಿಯೋ ಒಳಗೆ ಹಾಗಾದರೆ ಇವರೆಲ್ಲರೂ ಈ ಭಗವದ್ಗೀತೆಯನ್ನು ಸ್ವೀಕಾರ ಮಾಡಿದ್ರಲ್ಲ, ಈ ಭಗವದ್ಗೀತೆ ಎಂದರೇನು ಎನ್ನುವುದರ ಬಗ್ಗೆ ನೋಡೋಣ. ಈ ಭಗವದ್ಗೀತೆ ಎಂದರೇನು ಅನ್ನೋದು ಭಗವದ್ಗೀತೆಯಲ್ಲಿ ಹೇಳಿದಾರಂತೆ. ಹಾಗಾದರೆ ಈ ಭಗವದ್ಗೀತೆ ಎಂದರೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ. ಭಗವದ್ಗೀತೆ ಎಂದರೇನು? ಭಗವದ್ಗೀತೆಯು ಗುರಿಯು ಮಾನವ ಕುಲವನ್ನು ಐಹಿಕ ಅಸ್ತಿತ್ವದ ಅಜ್ಞಾನದಿಂದ ಉದ್ಧರಿಸುವುದು. ಈ ಭಗವದ್ಗೀತೆ ಅನ್ನೋದು ಏನೈತಿ ಅಂದ್ರೆ ಮಾನವನ ಕುಲ ಏನೈತಲ್ಲ, ಈ ಮಾನವನ ಕುಲವನ್ನು ಐಹಿಕ ಅಸ್ತಿತ್ವದ ಅಜ್ಞಾನ ನಮ್ಮೊಳಗೆ ಅಜ್ಞಾನವನ್ನು ಸುತ್ತುವರೆದು ಬಿಟ್ಟೈತಲ್ಲ, ಈ ಎಲ್ಲ ಅಜ್ಞಾನವನ್ನು ಉದ್ಧರಿಸುವುದಾಗಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡಬೇಕಾಗಿ ಬಂದು ಅರ್ಜುನನು ಕಷ್ಟದಲ್ಲಿದ್ದಂತೆ ಪ್ರತಿಯೊಬ್ಬರೂ ಹಲವಾರು ಬಗೆಯ ಕಷ್ಟದಲ್ಲಿರುತ್ತಾರೆ. ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಕಷ್ಟಗಳಿರ್ತಾವ. ಅದೇ ರೀತಿ ಅರ್ಜುನನು ಕೃಷ್ಣನಿಗೆ ಶರಣಾಗತನಾದನು. ಯಾವ ಸಂದರ್ಭ ಒಳಗೆ ಅರ್ಜುನನಿಗೆ ಕಷ್ಟ ಆಗಿತ್ತಲ್ಲ, ಕುರುಕ್ಷೇತ್ರ ಯುದ್ಧ ಒಳಗೆ ಯುದ್ಧ ಮಾಡಬೇಕಾಗುವಂತಹ ಸಂದರ್ಭ ಒಳಗೆ ಅವನಿಗೆ ಕಷ್ಟ ಒದಗಿ ಬಂದಾಗ ಅವನು ಏನು ಮಾಡ್ತಾನೋ, ಅರ್ಜುನನಾದವನು ಶ್ರೀಕೃಷ್ಣನಿಗೆ ಏನಾಗ್ತಾನೋ ಶರಣಾಗತನಾಗ್ತಾನ. ಅದೇ ರೀತಿ ನಮ್ಮ ಜೀವನ ಒಳಗೂ ಏನಾಗ್ತಾವು ಅಂದ್ರೆ ಬಹಳಷ್ಟು ಕಷ್ಟಗಳನ್ನು ನಾವು ಅನುಭವಿಸ್ತಿರ್ತೀವಿ. ಹಲವಾರು ಬಗೆಯ ಕಷ್ಟಗಳಿರ್ತಾವ. ಇದರಿಂದಾಗಿ ಗೀತೆಯ ಉಪದೇಶವಾಯಿತು. ನಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರವಾಗಿ ಈ ಗೀತೆಯ ಉಪದೇಶವಾಗ್ತೈತಿ ಅಂಥೇಳಿ. ಅರ್ಜುನನೂ ಮಾತ್ರವೇ ಅಲ್ಲ, ನಮ್ಮಲ್ಲಿ ಪ್ರತಿಯೊಬ್ಬನೂ ಐಹಿಕ ಅಸ್ತಿತ್ವದಿಂದಾಗಿ ಆತಂಕದಿಂದ ತುಂಬಿ ಹೋಗಿರುತ್ತಾರೆ. ಈ ಪ್ರಪಂಚದೊಳಗೆ ನಾವು ಬದುಕಬೇಕಾದ್ರೆ ನಮ್ದು ಎಷ್ಟೋ ಆಸೆಗಳಿಗೋಸ್ಕರ ನಾವೇನು ಮಾಡ್ತಿರ್ತೀವಿ ಅಂದ್ರೆ ಬಹಳಷ್ಟು ಆತಂಕಗಳಿಂದ ನಾವು ತುಂಬಿ ಹೋಗಿರ್ತೀವಿ. ನಮ್ಮ ಅಸ್ತಿತ್ವವೇ ಅಸ್ತಿತ್ವರಹಿತ ವಾತಾವರಣದಲ್ಲಿದೆ. ಈ ಒಂದು ಆತಂಕದಿಂದಾಗಿ ನಮ್ಮ ಈ ಅಸ್ತಿತ್ವ ಏನೈತಲ್ಲ, ಇದು ಅಸ್ತಿತ್ವರಹಿತವಾಗೈತಿ. ಅಸ್ತಿತ್ವರಹಿತವಾದಂತಹ ಒಂದು ವಾತಾವರಣ ಒಳಗೈತಿ. ವಾಸ್ತವವಾಗಿ ಅಸ್ತಿತ್ವ ರಾಹಿತ್ಯದ ಭಯ ನಮಗಿರಬಾರದು. ಅಸ್ತಿತ್ವ ಅಂದ್ರೆ ಇರೋದು, ನಾವೇನಿದೀವಲ್ಲ ಇದು, ಈ ಅಸ್ತಿತ್ವ ರಾಹಿತ್ಯದ ಭಯ ನಮಗಿರಬಾರ್ದಂತ. ನಮ್ಮ ಅಸ್ತಿತ್ವವು ನಿತ್ಯವಾದದು. ನಮ್ದೇನಿದೆ ಅಸ್ತಿತ್ವ ಐತ್ಲ, ಇದು ನಮ್ಮ ಒಳಗಿರುವಂತಹ ಅಸ್ತಿತ್ವ, ನಾವೇನಿದೀವಲ್ಲ ಇದು ನಿತ್ಯವಾದದ್ದು. ಆದರೆ ಹೇಗೋ ಏನೋ ನಾವು ಅಸತ್ತಿನಲ್ಲಿ ಸಿಕ್ಕಿಕೊಂಡಿದ್ದೇವೆ. ನಾವು ಯಾವ ರೀತಿ ಹೇಗೆ ಏನೋ ನಮ್ಗೆ ಗೊತ್ತಿಲ್ಲ, ಆದರೆ ಅಸತ್ತಿನಲ್ಲಿ ಸಿಕ್ಕಿಕೊಂಡಿದ್ದೇವೆ. ಹಾಗಾದರೆ ಈ ಅಸತ್ಯೆಂದರೆ ಯಾವುದು? ಅಸತ್ಯೆಂದರೆ ಯಾವುದು ಅಸ್ತಿತ್ವದಲ್ಲಿಲ್ಲವೋ ಅದು. ಯಾವುದು ಅಸ್ತಿತ್ವ ಇಲ್ಲ ಅದ್ರ ಮೇಲೆ ಮೋಹ ಜಾಸ್ತಿ ಐತೆ ನಮಗೆ. ಈ ಅಸತ್ತಿನೊಳಗೆ ನಾವು ಸಿಕ್ಕ ಹಾಕೊಂಡೇವಿ. ಈ ಅಸತ್ಯ ಎಂಬುದು ಯಾವುದು ಅಂದ್ರೆ ಯಾವುದು ಅಸ್ತಿತ್ವದಲ್ಲಿಲ್ಲವೋ ಅದನ್ನು ನಾವು ಅಸತ್ ಅಂತ ಹೇಳಿ ಕರಿತೀವಿ. ಈ ಅಸತ್ತಿನಲ್ಲಿ ನಾವೆಲ್ಲರೂ ಸಿಕ್ಕ ಹಾಕೊಂಡಿವಿ ಅಂತ ಹೇಳಿ. ಕಷ್ಟದಲ್ಲಿರುವ ಅಸಂಖ್ಯಾತ ಮನುಷ್ಯರಲ್ಲಿ ತಮ್ಮ ಸ್ಥಿತಿಯನ್ನ ಕುರಿತು ಪ್ರಶ್ನಿಸುವವರು ಕೆಲವರಿದ್ದಾರೆ. ಕಷ್ಟ ಇರುವಂಥ ಬಹಳ ಜನರು, ಅಸಂಖ್ಯಾತ ಜನ ಏನದಾರು ಅಂದ್ರೆ ಕಷ್ಟ ಒಳಗದಾರಂತ. ಆ ಕಷ್ಟದಲ್ಲಿರುವಂತಹ ಅಸಂಖ್ಯಾತ ಮನುಷ್ಯರೊಳಗ ತಮ್ಮ ಸ್ಥಿತಿಯನ್ನ ಕುರಿತು ಅವರವ್ರದ ಸ್ಥಿತಿ ಏನೈತೆ ಅದ್ರ ಬಗ್ಗೆ ಪ್ರಶ್ನೆ ಮಾಡುವಂತಹ ಜನ ಇದಾರಂತ. ತಾವು ಯಾರು, ತಾವು ಈ ತೊಡಕಿನ ಸ್ಥಿತಿಯಲ್ಲಿರುವುದಕ್ಕೆ ಕಾರಣವೇನು, ನಾವು ಯಾರು ಮತ್ತು ತಾವು ಈ ಸ್ಥಿತಿ ನಮ್ಗೆ ಯಾವ ಸ್ಥಿತಿ ಬಂದು ಒದಗೈತಿ, ನಾವು ಯಾವ ಕಷ್ಟ ಒಳಗಿದ್ದೀವಲ್ಲ ಈ ಒಂದು ತೊಡಕು ನಮಗೆ ಬರಾಕ ಕಾರಣವೇನು, ಈ ಸ್ಥಿತಿ ನಮಗೆ ಬಂದು ಒದಗಾಕ ಕಾರಣವೇನು ಮುಂತಾಗಿ ಪ್ರಶ್ನೆಗಳನ್ನು ಕೇಳ್ಕೊಳ್ತಾರಂತ. ವ್ಯಕ್ತಿಯು ಸಂಕಟವನ್ನು ಕುರಿತು ಪ್ರಶ್ನೆ ಮಾಡುವ ಈ ಸ್ಥಿತಿಗೆ ಬರದಿದ್ದರೆ, ನಮಗೇನು ಸಂಕಟ ಬಂದೈತಲ್ಲ ಈ ಸಂಕಟವನ್ನು ಕುರಿತು ಪ್ರಶ್ನೆ ಮಾಡುವಂತಹ ಸ್ಥಿತಿಗೆ ನಾವು ಬರದಿದ್ರ ಅಥವಾ ಅದನ್ನು ಅರಿತುಕೊಳ್ಳಬೇಕೆಂಬ ಭಾವನೆ ನಮ್ಮೊಳಗೆ ಬರದೇ ಇದ್ರೆ ಸಂಕಟ ಬೇಡ, ಆದರೆ ಎಲ್ಲ ಸಂಕಷ್ಟಕ್ಕೆ ಪರಿಹಾರ ಬೇಕು ಎಂಬುದನ್ನು ಅರಿತುಕೊಳ್ಳದಿದ್ದರೆ, ಸಂಕಟ ಅನ್ನೋದು ಬೇಡ ಆದರೆ ಈ ಎಲ್ಲ ಸಂಕಟ ಏನೈತಲ್ಲ ಈ ಎಲ್ಲಕ್ಕೂ ಪರಿಹಾರ ಬೇಕು ಎಂಬುದನ್ನು ನಾವು ಅರಿತುಕೊಳ್ಳದೇ ಇದ್ದರೆ ಅವನನ್ನು ಪರಿಪೂರ್ಣ ಮನುಷ್ಯ ಎಂದು ಪರಿಗಣಿಸಲಾಗುವುದಿಲ್ಲ. ನಮ್ಮೆಲ್ಲ ಸಂಕಷ್ಟಕ್ಕೂ ಏನೈತಿ ಅಂದ್ರೆ ಪರಿಹಾರ ಬೇಕು ಅಂತ ಹೇಳಿ ನಾವು ಪ್ರಶ್ನೆಯನ್ನು ಮಾಡಿ ಪ್ರತಿಯೊಂದು ಪ್ರಶ್ನೆಗೆ ಉತ್ತರವನ್ನು ಹುಡ್ಕೊಂತ ನಾವು ಹೋಗಲಿಲ್ಲ ಅಂದ್ರೆ ನಾವು ಏನಾಗ್ತೀವಿ ಅಂದ್ರೆ ನಾವು ಒಬ್ಬ ನಮ್ಮನ್ನು ಮನುಷ್ಯ ಅಥವಾ ಒಂದು ಒಳ್ಳೆಯ ಮನುಷ್ಯ ಅಂತಲೇ ಪರಿಪೂರ್ಣ ಮನುಷ್ಯ ಅಂತಲೇ ಪರಿಗಣನೆ ಮಾಡುವುದಿಲ್ಲ ಅಂತ ಹೇಳಿ. ಇಂತಹ ಪ್ರಶ್ನೆಯು ಮನಸ್ಸಿನಲ್ಲಿ ಜಾಗೃತವಾದಾಗ ನಮ್ಮ ಮನಸ್ಸಿನೊಳಗೆ ನಂಗೆ ಈ ಸಂಕಷ್ಟ ಯಾಕೆ ಬಂತು, ನಾ ಅಂಥ ಪರಿಸ್ಥಿತಿ ಒಳಗೆ ಸಿಕ್ಕೊಳ್ಳೋಕ್ಕೆ ಕಾರಣ ಏನು, ಅದಕ್ಕೆ ಏನು ಕಾರಣವಾಗಿರ್ಬೋದು, ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಹೇಳಿ ನಾವು
ಅದರದ್ದು ಉತ್ತರವನ್ನು ಹುಡ್ಕೊಂತ ಹೋಗುವಲ್ಲಿ ನಾವು ಜಾಗೃತವಾದಾಗ ಮಾನವ ಕುಲ ಪ್ರಾರಂಭವಾಗುತ್ತದೆ. ಯಾವಾಗ ತಮ್ಮ ಸಂಕಷ್ಟಕ್ಕೆ ಪರಿಹಾರವನ್ನು ಹುಡ್ಕೊಳ್ಬೇಕು ಅಂತ ಹೇಳಿ ಮನಸ್ಸಿನೊಳಗೆ ಬರ್ತೈತಿ, ಅದ್ರ ಬಗ್ಗೆ ಜಾಗೃತಿ ಮೂಡ್ತೈತಿ, ಆವಾಗ ಏನಾಗ್ತೈತಿ ಅಂದ್ರೆ ಮಾನವ ಕುಲವನ್ನೋದು ಪ್ರಾರಂಭವಾಗ್ತೈತಿ. ಬ್ರಹ್ಮಸೂತ್ರದಲ್ಲಿ ಈ ಪ್ರಶ್ನೆಯ ಪ್ರಕ್ರಿಯೆಯನ್ನು ಬ್ರಹ್ಮ ಜಿಜ್ಞಾಸ ಎಂದು ಕರೆದಿದ್ದಾರೆ. ಬ್ರಹ್ಮಸೂತ್ರ ಒಳಗ ಏನು ಸಂಕಷ್ಟಕ್ಕೆ ಪರಿಹಾರವನ್ನು ಹುಡ್ಕೊಂತ ಏನು ಹೋಗ್ತಿರ್ತಾರಲ್ಲ, ಇಂಥ ಸಂಕಷ್ಟಕ್ಕೆ ಏನು ಪರಿಹಾರ ಇರ್ಬೋದು, ಈ ಸಂಕಷ್ಟಕ್ಕನ್ನ ಯಾಕೆ ಸಿಲ್ಕ್ ಹಾಕೊಂಡೀನಿ ಅಂತ ಹೇಳಿ ಒಂದು ಕ್ವೆಶನ್ಗೆ ಉತ್ತರವನ್ನು ಹುಡ್ಕೊಂತ ಹೋಗ್ತಾರಲ್ಲ, ಈ ಒಂದು ಪ್ರಕ್ರಿಯೆಯನ್ನು ಬ್ರಹ್ಮ ಜಿಜ್ಞಾಸ ಅಂತ ಹೇಳಿ ಕರೀತಾರಂತ. ಬ್ರಹ್ಮ ಜಿಜ್ಞಾಸ ಎಂದು ಕರೆದಿದ್ದಾರೆ. ಅಥಾಥೋ ಬ್ರಹ್ಮ ಜಿಜ್ಞಾಸ ಅಂದರೆ ಪರಾತ್ಪರದ ಸ್ವರೂಪವನ್ನು ಕುರಿತು ಮನುಷ್ಯನು ಪ್ರಶ್ನೆ ಮಾಡದಿದ್ದರೆ ಅವನ ಎಲ್ಲ ಬಗೆಯ ಕ್ರಿಯೆಗಳನ್ನು ವಿಫಲವೆಂದೇ ಭಾವಿಸಬೇಕಾಗುತ್ತದೆ. ಅದ್ರ ಬಗ್ಗೆ ನಾವು ಪ್ರಶ್ನೆಯನ್ನು ಮಾಡಲಿಲ್ಲ ಅಂದ್ರೆ ನಮ್ಮ ಏನೇನು ಕ್ರಿಯೆಗಳಿದಾವಲ್ಲ ಎಲ್ಲ ಕ್ರಿಯೆಗಳು ವಿಫಲವಂತ ಹೇಳಿ ಭಾವಿಸ್ಲೇಬೇಕಾಗ್ತಿತ್ತು ನಾವು. ಆದುದರಿಂದ ತಾವು ಸಂಕಟಕ್ಕೆ ಒಳಗಾಗುವುದಕ್ಕೆ ತಾವು ಎಲ್ಲಿಂದ ಬಂದಿದ್ದೇವೆ, ನಾವು ಸಂಕಷ್ಟಕ್ಕೆ ಒಳಗಾಗುವುದೇಕೆ, ನಾವು ಯಾಕೆ ಸಂಕಷ್ಟಕ್ಕೆ ಒಳಗಾಗತ್ತೀವಿ, ಮತ್ತು ನಾವು ಎಲ್ಲಿಂದ ಬಂದಿದ್ದೇವೆ, ಮತ್ತು ಸತ್ತ ನಂತರ ತಾವು ಹೋಗುವುದೆಲ್ಲಿಗೆ, ನಾವೆಲ್ಲರೂ ಎಲ್ಲಿಗೆ ಹೋಗ್ತೀವಿ ಎಂದೆಲ್ಲ ಪ್ರಶ್ನಿಸುವವರು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲಂತಹ ಯೋಗ್ಯ ವಿದ್ಯಾರ್ಥಿಗಳಾಗ್ತಾರು ಅಂತೇಳಿ. ನೋಡ್ರಿ, ನಾವು ಏನು ಸಂಕಷ್ಟಕ್ಕೆ ಒಳಗಾಗತ್ತೀವಲ್ಲ ಇದಕ್ಕೆಲ್ಲದಕ್ಕೂ ಹಿಂದೆ ಒಂದು ಕಾರಣ ಐತಂತ. ಏನು ನಮ್ಮ ಬದುಕಿನಲ್ಲಿ ಬರುವಂತಹ ಪ್ರತಿಯೊಂದು ಕ್ರಿಯೆ, ಪ್ರತಿಯೊಂದು ನಾವು ಏನೇನು ಅನುಭವಿಸುತ್ತೇವಲ್ಲ ಎಲ್ಲದಕ್ಕೂ, ಕೆಟ್ಟದಾಗಿರ್ಬೋದು ಒಳ್ಳೇದಾಗಿರ್ಬೋದು, ಈ ಎಲ್ಲಕ್ಕೂ ಒಂದು ರೀಸನ್ ಐತಂತ. ಆ ಕಾರಣ ಏನು, ನಾ ಇಲ್ಲಿ ಯಾಕೆ ಬಂದಿದ್ದೀನಿ, ನನ್ನ ಜನನ ಯಾಕಾಯಿತು, ನನ್ನ ಜನನ ಇಲ್ಲಿ ಯಾಕಾಯಿತು, ಯಾವುದಕ್ಕೋಸ್ಕರ ನಾ ಇಲ್ಲಿ ಬಂದಿದ್ದೀನಿ, ಹಾಗಾದರೆ ಈ ಜನನ ತಗೊಂಡು ಇಲ್ಲಿ ಬಂದಿದ್ದೀನಿ ಅಂದರೆ ನನ್ನ ಕರ್ತವ್ಯ ಏನು, ನಾ ಇಲ್ಲಿ ಏನು ಮಾಡಬೇಕಾಗೈತಿ, ಸುಮ್ಮನೆ ಎಲ್ಲರ ತನೂ ಬಂದು ಬದುಕಿ ಹೋಗಬೇಕಾಗಿತ್ತೋ ಅಥವಾ ಅದನ್ನು ಬಿಟ್ಟು ಮತ್ತೇನೋ ಕರ್ತವ್ಯ ಏತೋ, ಅದನ್ನೆಲ್ಲವನ್ನು ಕ್ವೆಶನ್ ಮಾಡ್ಕೋಬೇಕಾದ್ದು ನಮ್ಮ ಕರ್ತವ್ಯವಾಗೈತಿ. ಅದನ್ನೆಲ್ಲ ಯಾರು ತಿಳ್ಕೊಳ್ಬೇಕಂತ ಹೇಳಿ ಅನ್ಕೋತಾರಲ್ಲ ಅವ್ರು ಮಾತ್ರ ಯೋಗ್ಯ ವಿದ್ಯಾರ್ಥಿಗಳಾಗ್ತಾರಂತ. ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡ್ಕೋಬೇಕು ಅಂಥೇಳಿ ಯಾರಾಗ್ತಿರ್ತಾರಲ್ಲ ಅವರು ಯೋಗ್ಯ ವಿದ್ಯಾರ್ಥಿಗಳಾಗ್ತಾರೆ. ಪ್ರಾಮಾಣಿಕ ವಿದ್ಯಾರ್ಥಿ ಯಾರಿರ್ತಾರೆ, ಪ್ರಾಮಾಣಿಕ ವಿದ್ಯಾರ್ಥಿ ಯಾರಾದ್ರಲ್ಲಿ, ಪ್ರಾಮಾಣಿಕ ವಿದ್ಯಾರ್ಥಿಗೆ ದೇವೋತ್ತಮ ಪರಮ ಪುರುಷನಲ್ಲಿ ದೃಢವಾದ ಗೌರವವಿರಬೇಕು. ಇಲ್ಲಿ ಎಲ್ಲದಕ್ಕೂ ಉತ್ತರವನ್ನು ಹುಡುಕುವಂತಹ ಒಬ್ಬ ವಿದ್ಯಾರ್ಥಿ ಏನಿರ್ತಾರಲ್ಲ ಅವ್ರಿಗೆ ಉತ್ತರ ಬೇಕು ಅಂದ್ರೆ ಫಸ್ಟ್ ಏನಿರಬೇಕು ಅಂದ್ರೆ ಆ ಒಂದು ವ್ಯಕ್ತಿಗೆ, ಆ ಒಂದು ಪುರುಷನೊಳಗೆ ಏನಾಗಬೇಕು ಅಂದ್ರೆ ಪರಮ ಪುರುಷನಲ್ಲಿ ದೃಢವಾದ ಗೌರವ ಇರಬೇಕಂತ. ಪರಮ ಪುರುಷ ಯಾರಾದರೂ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವಂತರು, ಅವರು ಏನಾದರೂ ಅಂದ್ರೆ ಪರಮ ಪುರುಷರಾದರು, ಅವರಲ್ಲಿ ನಮಗೇನಿರಬೇಕು ಅಂದ್ರೆ ಗೌರವವಿರಬೇಕು. ಅರ್ಜುನನ ಇಂತಹ ವಿದ್ಯಾರ್ಥಿ ಆಗಿದ್ದ. ಈ ಅರ್ಜುನನು ಏನಾಗಿದ್ದ ಅಂದ್ರೆ ಪರಮಾತ್ಮನಲ್ಲಿ ಗೌರವವನ್ನು ಇಡತಕ್ಕಂತಹ ಒಬ್ಬ ವಿದ್ಯಾರ್ಥಿಯಾಗಿದ್ದ. ಮನುಷ್ಯನು ಬದುಕಿನ ನಿಜವಾದ ಉದ್ದೇಶವನ್ನು ಮರೆತಾಗ, ನಮ್ಮ ಬದುಕಿನ ನಿಜವಾದ ಉದ್ದೇಶವನ್ನು ನಾವು ಮರೆತಾಗ ಅದನ್ನು ಮತ್ತೆ ಸ್ಥಾಪಿಸುವ ಸ್ಪಷ್ಟ ಕಾರಣಕ್ಕಾಗಿಯೇ ಕೃಷ್ಣನು ಇಳಿದು ಬರುತ್ತಾನೆ. ನಾವು ಮಾನವ ಕುಲದವರು ಏನು ಮಾಡ್ತೀವಿ ಅಂದ್ರೆ ನಾವು ಏನು ಜನನ ತಾಳಿದೀವಲ್ಲ ಈ ಥರದ ನಿಜವಾದ ಉದ್ದೇಶವನ್ನು ನಾವು ಮರೆತು ಬಿಟ್ಟಾಗ ಅದನ್ನು ಮತ್ತೆ ಸ್ಥಾಪಿಸ್ಬೇಕು ಅಂತೇಳಿ ಒಂದು ಸ್ಪಷ್ಟ ಕಾರಣ ಇಟ್ಕೊಂಡನ ಕೃಷ್ಣ ಇಳಿದು ಬರ್ತಾನಂತ. ಆಗಲೂ ಸಹ ಜಾಗೃತರಾಗುವ ಅಸಂಖ್ಯಾತ ಮನುಷ್ಯರಲ್ಲಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಮನೋಧರ್ಮದವನು ಒಬ್ಬನಿರಬಹುದು. ಆ ಸಂದರ್ಭ ಒಳಗ ಅಸಂಖ್ಯಾತ ಮನುಷ್ಯರೇನಿದ್ರಲ್ಲ ಆ ಅಸಂಖ್ಯಾತ ಮನುಷ್ಯರಲ್ಲಿ ತನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಧರ್ಮದವರು ಯಾರಾದರೂ ಒಬ್ಬನಿರಬಹುದು ಅಂತ ಹೇಳಿ ಭಗವದ್ಗೀತೆಯನ್ನು ಹೇಳಿರುವುದು ಅವನಿಗಾಗಿ. ಯಾರು ಆ ಮನೋಧರ್ಮವನ್ನು ಇಟ್ಕೊಂಡ ಆ ಶ್ರೀಕೃಷ್ಣನ ಪರಮಾತ್ಮನ ಉಪದೇಶವನ್ನು ಪರಿಪೂರ್ಣ ಸತ್ಯ ಅಂತ ಹೇಳಿ ನಂಬುತ್ತಾರಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಮಾತ್ರ ಈ ಭಗವದ್ಗೀತೆಯನ್ನು ಹೇಳಿಲಾಗಿದೆ ಅಂತ ಹೇಳಿ. ವಾಸ್ತವವಾಗಿ ಅಜ್ಞಾನದ ವ್ಯಾಘ್ರಿನಿ ನಮ್ಮನ್ನೆಲ್ಲ ನುಂಗಿ ಹಾಕಿದ್ದಾಳೆ. ವಾಸ್ತವವಾಗಿ ಏನಾಗೈತಿ ಅಂದ್ರೆ ಅಜ್ಞಾನ ನಮ್ಮ ಸುತ್ತಮುತ್ತೆಲ್ಲ ಕವದು ಬಿಟ್ಟೈತಿ. ನಾವು ಯಾವ ರೀತಿ ಅಜ್ಞಾನ ಒಳಗೂ ಆಗಿದ್ದೀವಿ ಅಂದ್ರೆ ಆ ವ್ಯಾಘ್ರಿನಿ ನಮ್ಮನ್ನೆಲ್ಲ ನುಂಗಿ ಹಾಕಿಬಿಟ್ಟಾಳ. ನಮ್ಮ ಸುತ್ತಮುತ್ತೆಲ್ಲ ಬರೀ ಅಜ್ಞಾನವನ್ನು ತುಂಬಿಕೊಂಡಿವಿ. ಆದರೆ ಭಗವಂತನಿಗೆ ಜೀವಿಗಳಲ್ಲಿ ಅದರಲ್ಲಿಯೂ ಮನುಷ್ಯರಲ್ಲಿ ಅಪಾರ ಕರುಣೆ ಐತಂತ. ಆ ಭಗವಂತರಿಗೆ ಜೀವಿಯ ಮೇಲೆ, ಅದರೊಳಗೂ ಮನುಷ್ಯ ಅಂತಹ ಜೀವಿಯ ಮೇಲೆ ಅಪಾರವಾದಂತಹ ಕರುಣೆ ಐತಿ. ಈ ಉದ್ದೇಶದಿಂದಲೇ ನಮ್ಮೆಲ್ಲರ ಮೇಲೆ ಕರುಣೆ
ಇರೋದ ಕಾರಣಕ್ಕಾಗಿಯೇ ಭಗವಂತರು ಗೆಳೆಯನಾದಂತಹ ಅರ್ಜುನನನ್ನು ತನ್ನ ಶಿಷ್ಯನಾಗಿ ಮಾಡಿಕೊಂಡು ಭಗವದ್ಗೀತೆಯನ್ನು ಬೋಧನೆ ಮಾಡ್ತಾರಂತ. ತನ್ನ ಗೆಳೆಯನಾಗಿರುವಂತಹ, ತನ್ನ ಸ್ನೇಹಿತರಾಗಿರುವಂತಹ ಶಿಷ್ಯನನ್ನು ತಗೊಂಡು ಅರ್ಜುನನ್ನ ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡ ಭಗವದ್ಗೀತೆಯನ್ನು ಬೋಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೋ. ಶ್ರೀಕೃಷ್ಣನ ಸಂಗಾತಿಯಾಗಿ ಅರ್ಜುನನು ಎಲ್ಲ ಅಜ್ಞಾನವನ್ನು ಮೀರಿದ್ದವನು. ಅವ್ರ ಜೊತೆ ಇದ್ದು ಅವ್ರು ಹೇಳ್ಕೊಂಡಂತಹ ಎಲ್ಲ ಉಪದೇಶವನ್ನು ಪಡ್ಕೊಂಡ ಎಲ್ಲ ಅಜ್ಞಾನವನ್ನು ಮೀರಿದ್ದವನು. ಆದರೆ ಮೊದಲೇ ಏನಂತ ಅಂದರೆ ಎಲ್ಲ ಅಜ್ಞಾನವನ್ನು ಮೀರಿದವನಾಗಿದ್ದ, ಎಲ್ಲ ವಿದ್ಯೆನೂ ಗೊತ್ತಿತ್ತು, ಎಲ್ಲನೂ ಗೊತ್ತಿತ್ತು. ಶ್ರೀಕೃಷ್ಣ ಏನಾಯಿತು ಅಂದರೆ ಕುರುಕ್ಷೇತ್ರ ಯುದ್ಧ ಒಳಗೆ ಯಾವ ಸಂದರ್ಭ ಒಳಗೆ ಸಂಕಷ್ಟಕ್ಕೆ ಅರ್ಜುನ ಸಿಲುಕು ಹಾಕೊಂಡ್ಲ, ಆ ಸಂದರ್ಭ ಒಳಗೆ ಈ ಉಪದೇಶ ಆಯಿತು. ಆದರೆ ಅದಕ್ಕಿಂತನೂ ಮೊದಲು ಏನಾಗಿದ್ದ ಅಂದರೆ ಅರ್ಜುನ ಸ್ವಲ್ಪ ಮಟ್ಟಿಗೆ ಅವನಲ್ಲಿ ಜ್ಞಾನ ಇತ್ತು. ಆದ್ರೂ ಆ ಕುರುಕ್ಷೇತ್ರ ಒಳಗೆ ಏನಾಯಿತು ಅಂದರೆ ಆ ರಣಭೂಮಿಯಲ್ಲಿ ಆತನಿಗೆ ಅಜ್ಞಾನ ತನ್ನ ಸುತ್ತೆಲ್ಲ ಕವಿದು ಬಿಡ್ತಂತ. ಈ ಅಜ್ಞಾನ ಏನು ಕವಿತಲ್ಲ ಅವನಿಗೆ ಏನು ಎಲ್ಲರೂ ತನ್ನವರೇ ಇರೋ ಕಾರಣಕ್ಕಾಗಿ ಅಲ್ಲಿ ಏನೂ ಮಾಡಬಾರ್ದಂತಹ ಪರಿಸ್ಥಿತಿಯೊಳಗೆ ಅವನು ಬಂದು ಒದಗಿದಾಗ ಅಲ್ಲಿ ಏನು ಮಾಡಬೇಕು, ಯಾವ ಸಂದರ್ಭ ಒಳಗೆ ನಾವು ಯಾವ ರೀತಿ ಇರಬೇಕು, ಯಾರನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು, ಹೇಗೆ ವರ್ತನೆ ಮಾಡಬೇಕು, ಯಾವ ಸಂದರ್ಭ ಒಳಗೆ ಈ ಎಲ್ಲ ಸಿಚುವೇಶನ್ಗಳನ್ನು ಉಪದೇಶವಾಗಿ ಭಗವಂತರು ಶ್ರೀಕೃಷ್ಣರು ಅವರಿಗೆ ಗೀತೋಪದೇಶವನ್ನು ಮಾಡ್ತಾರಂತ. ಮುಂದಿನ ಪೀಳಿಗೆಗಳ ಮನುಷ್ಯರ ಒಳಿತಿಗಾಗಿ ಮತ್ತು ಅವರ ಬದುಕಿನ ಯೋಜನೆಯನ್ನು ರೂಪಿಸಿಕೊಳ್ಳಲಿಕ್ಕಾಗಿ ಶ್ರೀಕೃಷ್ಣನು ಬದುಕಿನ ಸಮಸ್ಯೆಗಳನ್ನು ಕುರಿತು ವಿವರಿಸಲೆಂದು ಅರ್ಜುನನು ಅವನನ್ನು ಪ್ರಶ್ನಿಸುವುದೇ ಇದರ ಉದ್ದೇಶವಾಗಿತ್ತು. ಅಷ್ಟೆಲ್ಲ ಜ್ಞಾನ ಇದ್ರೂ ಅರ್ಜುನಗ ಆ ಕುರುಕ್ಷೇತ್ರ ಯುದ್ಧ ಒಳಗ ರಣಭೂಮಿಯಲ್ಲಿ ಅಜ್ಞಾನ ಯಾಕೆ ಸುತ್ತುವರಿತು ಅಂದ್ರೆ, ನಾವು ಏನು ಮುಂದಿನ ಪೀಳಿಗೆ ಇತ್ತಲ್ಲ, ಈ ಮುಂದಿನ ಪೀಳಿಗೆಗಳಿಗೆ ಮನುಷ್ಯರಿಗೆ ಅವ್ರ ಒಳಿತಿಗೋಸ್ಕರ ಅಥವಾ ಅವರ ಬದುಕಿನ ಯೋಜನೆಗಳನ್ನು ರೂಪಣೆ ಮಾಡ್ಕೋಬೇಕು ಅಂತ ಹೇಳಿ ಶ್ರೀಕೃಷ್ಣ ಭಗವಂತನ ಸಮಸ್ಯೆಗಳನ್ನು ವಿವರಣೆ ಮಾಡಬೇಕು, ಆ ಸಮಸ್ಯೆಗಳ ಕುರಿತು ವಿವರಣೆ ಮಾಡಬೇಕು ಅಂತ ಹೇಳಿ ಅರ್ಜುನ ಪ್ರಶ್ನೆಯನ್ನು ಕೇಳಬೇಕಾಗಿತ್ತು. ಯಾರನ್ನು ಕೇಳಬೇಕಾಗಿತ್ತು? ಎಲ್ಲ ಪ್ರಶ್ನೆಯ ಅರ್ಜುನ ಶ್ರೀಕೃಷ್ಣನಿಗೆ ಕೇಳಬೇಕಾಗಿತ್ತು. ಆ ಶ್ರೀಕೃಷ್ಣನಿಗೆ ಕೇಳಿದಾಗ ಅದರಿಂದ ಉತ್ತರವಾಗಿ ನಮಗೆ ಗೀತೋಪದೇಶ ಆಗಬೇಕಾಗಿತ್ತು. ಅದಕ್ಕೋಸ್ಕರ ಏನಾಯಿತು ಅಂದ್ರೆ ಅರ್ಜುನನಿಗೆ ಆ ಒಂದು ಸಂದರ್ಭ ಒಳಗೆ ಏನಾಗ್ತೈತಿ ಅಂದ್ರೆ ಅಜ್ಞಾನ ಅವನ ಸುತ್ತಮುತ್ತ ಎಲ್ಲ ಅಜ್ಞಾನ ಕವಿದು ಬಿಡ್ತೈತಿ ಅಂತ ಹೇಳಿ, ಆಗ ಜನರು ಅದರಂತೆಯೇ ನಡೆದು ಮಾನವ ಜೀವನದ ಧ್ಯೇಯವನ್ನು ಪರಿಪೂರ್ಣಗೊಳಿಸಿಕೊಳ್ಳಬಹುದು. ಯಾವಾಗ ಗೀತೋಪದೇಶ ಆಗ್ತಿತ್ತಲ್ಲ, ಆ ಒಂದು ಗೀತೋಪದೇಶವನ್ನು ಕೇಳಿ ಅದರಲ್ಲಿರುವಂತಹ ಎಲ್ಲ ಉತ್ತರಗಳನ್ನು ನಾವು ತಿಳ್ಕೊಂಡು ಅದರ ಪ್ರಕಾರ ನಾವು ಏನು ಮಾಡಬಹುದು ಅಂದರೆ ನಮ್ಮ ಜೀವನದ ಧ್ಯೇಯ ಏನೈತಲ್ಲ ಅದನ್ನು ಪರಿಪೂರ್ಣ ಮಾಡ್ಕೊಳ್ಬಹುದು ಅಂತ ಹೇಳಿ ವಿವರಣೆ ಮಾಡಿದ್ದಾರೆ. ಹಾಗಾದರೆ ಭಗವದ್ಗೀತೆ ಎಂದರೇನು ಅಂದರೆ, ಭಗವದ್ಗೀತೆ ಅನ್ನೋದು ಒಂದು ಶ್ರೀಕೃಷ್ಣನಿಂದ ನೀಡಿದಂತಹ ಉಪದೇಶ. ಯಾವುದಕ್ಕೆ ನಮ್ಮ ಜೀವನವನ್ನು ಉದ್ಧಾರ ಮಾಡಲಿಕ್ಕೆ ಇರುವಂತಹ ಒಂದು ಮಹಾನ್ ಉಪದೇಶ ಅಂತ ಹೇಳ್ಬೋದು. ಎಲ್ಲೂ ಸಿಗದಾರ್ದಂತಹ ಒಂದು ಉಪದೇಶ. ಇದನ್ನು ಪರಮಾತ್ಮ ಶ್ರೀಕೃಷ್ಣನೇ ನೀಡಿರುವಂತಹ ಒಂದು ಉಪದೇಶ. ಅಷ್ಟೇ ಅಲ್ಲ, ಇದು ಏನು ಅಂದ್ರೆ ನಮ್ಮ ಒಳಿತಿಗೋಸ್ಕರ ಅಥವಾ ನಮ್ಮ ಜೀವನದ ಧ್ಯೇಯ ಏನೈತಿ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ಇರುವಂತಹ ಅಥವಾ ನಮ್ಮ ಜೀವನದಲ್ಲಿ ಕಂಡುಬರುವಂತಹ ಸಮಸ್ಯೆಗಳಿಗೆ ಉತ್ತರಗಳಾಗಿರಬಹುದು. ಉತ್ತರಗಳ ಎಲ್ಲಿ ಸಿಗ್ತಾವು, ಆ ಉತ್ತರಗಳು ಎಲ್ಲಿದಾವು ಅಂದರೆ ಆ ಉತ್ತರಗಳಾಗಿ ನೀಡಿರುವುದೇ ಅಂದರೆ ಈ ಒಂದು ಗೀತೋಪದೇಶ ಅಥವಾ ಗೀತೆ, ಭಗವದ್ಗೀತೆ ಅಂತ ಹೇಳಿ ನಾವು ಹೇಳ್ಬೋದು. ಹಾಗಾದರೆ ಭಗವದ್ಗೀತೆ ಎಂದರೇನು? ಇದಕ್ಕೆ ಉತ್ತರ ಅಂದರೆ ಭಗವದ್ಗೀತೆ ಅಂದರೆ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಕಂಡುಬರುವಂತಹ ಸಮಸ್ಯೆಗಳಿಗೆ ಉತ್ತರಗಳು ಉತ್ತರ ಯಾವುದು ಅಂದ್ರೆ ಭಗವದ್ಗೀತೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಈ ಭಗವದ್ಗೀತೆ ತನ್ನೊಳಗೆ ಏನೇನು ಒಳಗೊಂಡೈತಿ? ಭಗವದ್ಗೀತೆಯ ವಸ್ತುವು 5 ಮೂಲ ಸತ್ಯಗಳ ಅರಿವುಗಳನ್ನು ಒಳಗೊಂಡೈತಂತ. ಮೊದಲನೇದಾಗಿ ವಿಜ್ಞಾನವನ್ನು ವಿವರಿಸಿ ಅನಂತರ ಜೀವಿಗಳ ಸಹಜ ಸ್ವರೂಪವನ್ನು ವಿವರಿಸಿದೆ. ಮೊದಲಿಗೆ ಏನು ಮಾಡೈತಿ ಅಂದ್ರೆ ಭಗವದ್ ಅನ್ನೋದು ವಿಜ್ಞಾನವನ್ನು ವಿವರಣೆ ಮಾಡೈತೆ. ಆಮೇಲೆ ಏನು ಮಾಡೈತಿ ಅನಂತರ ಜೀವಿಗಳ ಸಹಜ ಸ್ವರೂಪ ಏನೈತಲ್ಲ ಅದ್ರ ಬಗ್ಗೆ ಎಲ್ಲಾನು ವಿವರಣೆಯನ್ನು ಕೊಟ್ಕೊಂತ ಹೋಗಿತ್ತಂತೆ ಈ ಭಗವದ್ಗೀತೆ. ಸರ್ವನಿಯಾಮಕನಾದ ಈಶ್ವರನಿದ್ದಾನೆ,
ಸರ್ವ ನಿಯಾಮಕನಾದಂತ ಅಂದರೆ ಎಲ್ಲವನ್ನ ನಡೆಸ್ಕೊಂಡು ಹೋಗುವಂತಹ ಒಬ್ಬ ಈಶ್ವರನಿದ್ದಾನೆ. ನಿಯಮಕ್ಕೊಳಗಾಗುವ ಜೀವಿಗಳಿದ್ದಾರೆ. ಆ ನಿಯಮ ಏನಿತ್ತಲ್ಲ, ನಿಯಮವನ್ನು ಕಟ್ಟುವಂತಹವರು ಒಬ್ಬರಿದ್ರೆ ಆ ನಿಯಮವನ್ನು ಪಾಲನೆ ಮಾಡ್ಕೊತ ಹೋಗಾಕ ಯಾರದಾರು ಅಂದರೆ ಜೀವಿಗಳಿದ್ದಾರೆ. ತಾನು ನಿಯಮಕ್ಕೊಳಪಟ್ಟಿಲ್ಲ, ಸ್ವತಂತ್ರನು ಎಂದು ಯಾವ ಜೀವಿಯಾದರೂ ಹೇಳಿದರೆ, ನಾನು ಈ ನಿಯಮಕ್ಕೊಳಪಟ್ಟಿಲ್ಲ, ನಾನು ಸ್ವತಂತ್ರ ಅಂತ ಹೇಳಿ ಯಾವುದಾದ್ರೂ ಜೀವಿ ಹೇಳಿದರೆ ಅವನು ಹುಚ್ಚನೇ ಸರಿ. ಅವನು ಹುಚ್ಚಕ್ಕೆ ಸಮಾನೇ ಹೌದು, ಅವನು ಹುಚ್ಚನೇ ಹೌದು. ಜೀವಿಯ ಬದ್ಧ ಬದುಕಿನಲ್ಲಂತೂ ಆತನು ಎಲ್ಲ ರೀತಿಗಳಲ್ಲೂ ನಿಯಂತ್ರಣಕ್ಕೊಳಪಟ್ಟಿರುತ್ತಾನೆ. ಈ ಜೀವಿಗಳು ಏನದಲ್ಲ, ಎಲ್ಲ ಜೀವಿಗಳು ತನ್ನ ಇಡೀ ಪೂರ್ತಿ ಜೀವನ ಐತ್ಲೆ ಜೀವನದುದ್ದಕ್ಕೂ ಏನಾಗಿರ್ತಾನೆ ಅಂದ್ರೆ ನಿಯಂತ್ರಣಕ್ಕೊಳಪಟ್ಟಿರುತ್ತಾನೆ. ಭಗವದ್ಗೀತೆಯ ವಸ್ತು ಪರಮ ನಿಯಾಮಕನಾದ ಈಶ್ವರ ಮತ್ತು ನಿಯಮಕ್ಕೊಳಪಟ್ಟ ಜೀವಿಗಳು. ಪ್ರಕೃತಿ ಅಂದರೆ ಐಹಿಕ ನಿಸರ್ಗ ಮತ್ತು ಕಾಲ, ಇಡೀ ವಿಶ್ವದ ಅಸ್ತಿತ್ವದ ಅಥವಾ ಐಹಿಕ ನಿಸರ್ಗದ ಕಾಲಾವಧಿ ಮತ್ತು ಕರ್ಮ ಇವುಗಳನ್ನು ಚರ್ಚಿಸಲಾಗಿದೆ. ಹಾಗಾದರೆ ಈ ಭಗವದ್ಗೀತೆಯ ವಸ್ತು ಯಾವುವು 5 ಮೂಲ ಸತ್ಯಗಳ ಬಗ್ಗೆ ಚರ್ಚನೆ ಮಾಡೈತಿ ಅಂದ್ರೆ, ಈಶ್ವರ, ಪರಮನಿಯಾಮಕನಾದ ಈಶ್ವರ ಮತ್ತು ನಿಯಮಕ್ಕೊಳಪಟ್ಟ ಜೀವಿ, ಪ್ರಕೃತಿ, ಕಾಲ, ಕರ್ಮ. ಈ 5 ಮೂಲ ವಸ್ತುಗಳ ಬಗ್ಗೆ ಏನಾಗೈತಿ ಅಂದ್ರೆ ಭಗವದ್ಗೀತೆ ಒಳಗೆ ವಿವರಣೆ ಏನನ್ನು ಕೊಟ್ಟಿದ್ದಾರು ಅಂತ, ಮೂಲ ಸತ್ಯಗಳ ಬಗ್ಗೆ ಇಲ್ಲಿ ವಿವರಣೆ ಐತಿ. ಭಗವದ್ಗೀತೆಯು ವಸ್ತುವು 5 ಮೂಲ ಸತ್ಯಗಳ ಅರಿವನ್ನು ಒಳಗೊಂಡೈತಿ. 5 ಮೂಲ ಸತ್ಯಗಳು ಯಾವ್ಯಾವ ಅಂದ್ರೆ, ಫಸ್ಟು ಈಶ್ವರ, ನೆಕ್ಸ್ಟು ಜೀವಿಗಳು ಮತ್ತು ಪ್ರಕೃತಿ, ಕಾಲ, ಕರ್ಮ. ಈಶ್ವರ, ಆಮೇಲೆ ಜೀವಿಗಳು, ಪ್ರಕೃತಿ, ಕಾಲ, ಕರ್ಮ. ಇವೆಲ್ಲನೂ ನಾವು ಎಲ್ಲಿ ನೋಡ್ತೀವಿ ಅಂದರೆ ಈ 5 ಸತ್ಯಗಳ ಬಗ್ಗೆ ಈ 5 ಸತ್ಯಗಳ ಅರಿವನ್ನು ನಾವು ಭಗವದ್ಗೀತೆ ಒಳಗೆ ನೋಡ್ತೀವಿ ಅಂತ ಹೇಳಿ. ವಿಶ್ವ ಸೃಷ್ಟಿಯು ವಿಧ ವಿಧವಾದ ಕರ್ಮಗಳಿಂದ ತುಂಬಿದೆ. ಈ ವಿಶ್ವ ಸೃಷ್ಟಿ ಏನೈತಲ್ಲ, ಇದು ವಿಧ ವಿಧವಾದಂತಹ ಕರ್ಮಗಳಿಂದ ತುಂಬಿದೆ. ಎಲ್ಲ ಜೀವಿಗಳು ವಿವಿಧ ಕರ್ಮಗಳಲ್ಲಿ ತೊಡಗಿದ್ದಾರೆ. ಹಾಗಾದರೆ ಈ ಎಲ್ಲ ಜೀವಿಗಳು, ಸೃಷ್ಟಿ ಮೇಲಿರುವಂತಹ ಎಲ್ಲ ಜೀವಿಗಳು ವಿವಿಧ ಕರ್ಮಗಳಲ್ಲಿ ತೊಡಗಿದ್ದಾರೆ. ದೇವರು ಎಂದರೇನು? ಹಾಗಾದರೆ ದೇವರು ಎಂದರೇನು? ಜೀವಾತ್ಮರು ಯಾರು? ಜೀವಾತ್ಮ ಯಾರು? ಪ್ರಕೃತಿ ಎಂದರೇನು? ಹಾಗಾದರೆ ಈ ಪ್ರಕೃತಿ ಅಂದರೆ ಏನು? ವಿಶ್ವ ಸೃಷ್ಟಿ ಎಂದರೇನು? ವಿಶ್ವ ಸೃಷ್ಟಿ ಅಂದರೆ ಏನು? ಅದನ್ನು ಕಾಲವು ಹೇಗೆ ನಿಯಂತ್ರಿಸುತ್ತದೆ? ಈ ಎಲ್ಲವನ್ನ, ಜೀವಿಗಳನ್ನು, ವಿಶ್ವ ಸೃಷ್ಟಿಯನ್ನು, ಪ್ರಕೃತಿಯನ್ನು ಕಾಲ ಯಾವ ರೀತಿ ನಿಯಂತ್ರಣ ಮಾಡ್ತೈತಿ, ಮತ್ತು ಜೀವಿಗಳ ಕರ್ಮಗಳು ಯಾವುವು, ನಮ್ಮೆಲ್ಲರ ಕರ್ಮಗಳು ಯಾವ್ಯಾವ ಎಂದು ಭಗವದ್ಗೀತೆಯಿಂದ ನಾವು ಕಲಿಯಬೇಕು. ಹಾಗಾದರೆ ಈ 5 ಮೂಲ ವಸ್ತುಗಳು ಏನದಾವಲ್ಲ, ಈ ಎಲ್ಲದರ ಬಗ್ಗೆ 5 ಮೂಲ ಸತ್ಯಗಳು, ವಸ್ತು, ಭಗವದ್ಗೀತೆಯ ವಸ್ತು 5 ಮೂಲ ಸತ್ಯಗಳನ್ನು ಹೊಂದೈತಿ. 5 ಮೂಲ ಸತ್ಯಗಳ ಬಗ್ಗೆ ನಾವು ಈ ಭಗವದ್ಗೀತೆ ಒಳಗೆ ಕಲಿತೀವಿ ಅಂತೇಳಿ. ಯಾರ್ಯಾರ್ದು? ಈಶ್ವರ ಬಗ್ಗೆ, ಜೀವಿಗಳ ಬಗ್ಗೆ, ಪ್ರಕೃತಿ ಬಗ್ಗೆ, ಕರ್ಮದ ಬಗ್ಗೆ ಮತ್ತು ಕಾಲದ ಬಗ್ಗೆ. ಇಷ್ಟೂ ವಿಷಯವನ್ನು ನಾವು ಭಗವದ್ಗೀತೆ ಒಳಗೆ ನೋಡ್ತೀವಿ. ಭಗವದ್ಗೀತೆಯ 5 ಮೂಲ ವಿಷಯಗಳಲ್ಲಿ ಪರಮ ಪುರುಷನು ಅಥವಾ ಕೃಷ್ಣನು ಅಥವಾ ಬ್ರಹ್ಮಣ್ ಅಥವಾ ಪರಮನಿಯಾಮಕನು ಅಥವಾ ಪರಮಾತ್ಮನು, ನೀವು ಯಾವ ಹೆಸರನ್ನಾದರೂ ಬಳಸಬಹುದು. ಶ್ರೀಕೃಷ್ಣ, ಭಗವಂತ, ಭಗವಂತರು, ಪರಮಾತ್ಮ, ಪರಮಪುರುಷ, ಯಾವ ಹೆಸರನ್ನಾದರೂ ನೀವು ಬಳಸ್ಕೋಬಹುದು. ನೀವು ಯಾವ ಹೆಸರನ್ನಾದರೂ ಬಳಸಬಹುದು. ಪರಮ ಶ್ರೇಷ್ಠನು ಎಂದು ಸಿದ್ಧವಾಗಿದೆ. ಭಗವದ್ಗೀತೆಯ 5 ಮೂಲ ವಿಷಯಗಳೊಳಗೆ ಪರಮ ಪುರುಷ ಆಗಿರಬಹುದು, ಭಗವಂತನಾಗಿರ್ಬೋದು, ಕೃಷ್ಣರಾಗಿರಬಹುದು, ಬ್ರಹ್ಮನ್, ಪರಮ ನಿಯಾಮಕನಾಗಿರ್ಬೋದು. ಇದೇನಾಗೈತಿ ಅಂದ್ರೆ ಇದೇ ಪರಮ ಶ್ರೇಷ್ಠ ಅಂತ ಹೇಳಿ ಸಿದ್ಧವಾಗಿದೆ. ಇದು ಪರಮಶ್ರೇಷ್ಠ ಅಂತ ಹೇಳಿ ನಾವೆಲ್ಲರೂ ಒಪ್ಕೊಳ್ಬೇಕು. ಜೀವಿಗಳು ಗುಣದಲ್ಲಿ ಪರಮ ನಿಯಾಮಕನನ್ನು ಹೋಲುತ್ತಾರೆ. ಜೀವಿಗಳು, ನಾವೆಲ್ಲ ಜೀವಿಗಳು ಏನು ಮಾಡ್ತೀವಿ ಅಂದ್ರೆ ಪರಮ ನಿಯಾಮಕನ ಯಾರದಾರಲ್ಲ ಅವರನ್ನೇ ಹೋಲ್ತೀವಿ. ಹಾಗಾದರೆ ಯಾರನ್ನು ಹೋಲ್ತೀವಿ? ಶ್ರೀಕೃಷ್ಣ, ಪರಮಾತ್ಮ, ಭಗವಂತರನ್ನು ನಾವು ಹೋಲ್ತೀವಿ. ಉದಾಹರಣೆಗೆ ಭಗವದ್ಗೀತೆಯ ಮುಂದಿನ ಅಧ್ಯಾಯ ಒಳಗೆ ನೋಡ್ಕೊಂತ ಹೋದಂಗೆ ಭಗವಂತನಿಗೆ ಐಹಿಕ ನಿಸರ್ಗದ ಎಲ್ಲ ಕ್ರಿಯೆಗಳ ಮೇಲೆ ನಿಯಂತ್ರಣವಿದೆ. ಹೌದು, ಭಗವಂತರಿಗೆ ಈ ಐಹಿಕ ನಿಸರ್ಗ, ಪ್ರಕೃತಿ ಏನೈತಲ್ಲ, ಈ ಎಲ್ಲ ಪ್ರಕೃತಿ ಒಳಗೆ ಏನೇನು ಕ್ರಿಯೆಗಳು ನಡೀತಾವಲ್ಲ ಈ ಎಲ್ಲ ಕ್ರಿಯೆಗಳ ಮೇಲೆ ನಿಯಂತ್ರಣ ಯಾರ ಹತ್ರ ಐತಿ ಅಂದ್ರೆ ಭಗವಂತರ ಹತ್ರ ಐತಿ. ಐಹಿಕ ನಿಸರ್ಗವು ಸ್ವತಂತ್ರವಲ್ಲ. ಈ ಐಹಿಕ ನಿಸರ್ಗ ಏನೈತಲ್ಲ ಇದು ಸ್ವತಂತ್ರವಲ್ಲ. ಅದು ತನ್ನ ಇಷ್ಟದಂತೆ ನಡೆಯತ್ತಿಲ್ಲ. ಅದು ಯಾರ ಇಷ್ಟದಂತೆ ನಡೆಯತೈತಿ ಅಂದ್ರೆ ಪರಮಾತ್ಮರ ಇಷ್ಟದಂತೆ ನಡೆಯತೈತಿ ಅಂಥೇಳಿ. ಪ್ರಕೃತಿ ದೇವಿ ಏನದಲ್ಲ, ಈ ಪ್ರಕೃತಿ ದೇವಿಯು ಭಗವಂತನ ನಿರ್ದೇಶನಕ್ಕೆ ವಿಧೇಯಳು. ಪ್ರಕೃತಿ ದೇವಿ ಭಗವಂತನ ನಿರ್ದೇಶನಕ್ಕೆ ವಿಧೇಯಳಾಗಿರ್ತಾಳೆ ಯಾವಾಗಲೂ. ಶ್ರೀಕೃಷ್ಣನು ಹೇಳುವಂತೆ ಮಯಾಧ್ಯಕ್ಷ ಪ್ರಕೃತಿ ಸುಯತೆ ಸ ಚರಾಚರಂ, ಮಯಾಧ್ಯಕ್ಷೇನ ಪ್ರಕೃತಿ ಸುಯತೆ ಚ
ಚರಾಚರಂ ಅಂದರೆ ಈ ಐಹಿಕ ಪ್ರಕೃತಿಯು ನನ್ನ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತದೆ. ಶ್ರೀಕೃಷ್ಣ ಏನು ಹೇಳ್ತಾರು ಅಂದ್ರೆ ಈ ಐಹಿಕ ಪ್ರಕೃತಿ ಏನೈತಲ್ಲ ಇದು ನನ್ನ ಒಂದು ಮಾರ್ಗದರ್ಶನ ಒಳಗ ಕೆಲಸ ಮಾಡ್ತೈತಿ ಅಂತ ಹೇಳ್ತಾರಂತೆ. ವಿಶ್ವದಲ್ಲಿ ಅನೇಕ ಅದ್ಭುತಗಳು ಜರುಗಿದಾಗ ಈ ವಿಶ್ವ ಸೃಷ್ಟಿಯ ಹಿಂದೆ ನಿಯಾಮಕನೊಬ್ಬನಿದ್ದಾನೆ ಎಂದು ನಾವು ತಿಳಿಯಬೇಕು. ವಿಶ್ವ ಒಳಗೆ ಅನೇಕ ಅದ್ಭುತಗಳು ನಡೀತಾವೆ. ಈ ಎಲ್ಲ ಅದ್ಭುತಗಳ ಹಿಂದೆ ಯಾರದಾರು ಅಂದ್ರೆ ವಿಶ್ವ ಸೃಷ್ಟಿಯ ಹಿಂದೆ ಒಬ್ಬ ನಿಯಾಮಕನೊಬ್ಬ ನಿದ್ದಾನೆ ಅಂತೇಳಿ ನಾವೆಲ್ಲರೂ ತಿಳಿಬೇಕು. ನಿಯಂತ್ರಣವಿಲ್ಲದೆ, ಯಾವುದೇ ನಿಯಂತ್ರಣವಿಲ್ಲದೆ ಅಭಿವ್ಯಕ್ತಿಯೇ ಇಲ್ಲ. ಯಾವುದೋ ಒಂದು ನಿಯಂತ್ರಣವಿಲ್ಲದೆ ಅಭಿವ್ಯಕ್ತಿನೇ ಇಲ್ಲ. ನಿಯಾಮಕನನ್ನ ಕುರಿತು ಯೋಚನೆ ಮಾಡದಿರುವುದು ಬಾಲಿಶ. ಅಲ್ಲಿ ನಿಯಾಮಕನೊಬ್ಬನ ಅದಾನು ಅಂತ ಹೇಳಿ ನಾವು ಯೋಚನೆ ಮಾಡದಿರುವುದು ಏನಾಗೈತಿ ಅಂದರೆ ಬಾಲಿಶವಾಗೈತಿ. ಅಲ್ಲಿ ನಿಯಾಮಕನಿದ್ದಾನೆ. ಉದಾಹರಣೆಗೆ ಕುದುರೆಯಾಗಲಿ ಬೇರೆ ಯಾವುದೇ ಪ್ರಾಣಿಯಾಗಲಿ ಎಳೆಯದಿದ್ದರೂ ಓಡುವ ಸ್ವಯಂಚಾಲಿತ ವಾಹನವು ಅದ್ಭುತವಾದದ್ದು. ನಾವು ಒಂದು ಸ್ವಯಂಚಾಲಿತ ಮಕ್ಕಳಿಗೆ ಆಟಿಕೆ ಸಾಮಾನಾಗಿ ನಾವು ತೊಗೊಂಡು ಬರುವಂತಹ ಒಂದು ಸ್ವಯಂಚಾಲಿತ ವಾಹನ ಏನಾಗಿರ್ತೈತಿ ಅಂದ್ರೆ ಅದು ತನ್ನಷ್ಟಕ್ಕೆ ತಾನೇ ಓಡಾತೈತಿ ಅಂತ ಹೇಳಿ ನಾವು ತಿಳ್ಕೊಬಹುದು. ಆದರೆ ಯಾರು ಒಬ್ಬ ಬುದ್ಧಿಶಾಲಿಯಾದಂಥ ವ್ಯಕ್ತಿ ಇರ್ತಾನಲ್ಲ ಅವ್ರಿಗೆ ಏನಾಗಿರ್ತೈತಿ ಅಂದ್ರೆ ಗೊತ್ತಿರ್ತೈತಿ. ಏನು ಗೊತ್ತಿರ್ತೈತಿ? ಈ ಸ್ವಯಂಚಾಲಿತವಾದಂತಹ ವಾಹನ ತನ್ನಷ್ಟಕ್ಕೆ ತಾನೇ ಓಡಾತಿಲ್ಲ. ಇದು ಓಡಬೇಕಾದ್ರೆ ಇದ್ರದ್ದು ಒಂದು ಏನು ಮೆಕ್ಯಾನಿಸಮ್ ಐತಲ್ಲ, ಇದನ್ನು ಯಾರು ಸೃಷ್ಟಿ ಮಾಡಿದಾರೆ, ಇದನ್ನು ಯಾರು ರೆಡಿ ಮಾಡಿದಾರಲ್ಲ, ಈ ಮೆಕ್ಯಾನಿಸಮ್ ಹಿಂದೆ ಯಾರೋ ಒಬ್ಬ ನಿಯಂತ್ರಕನ ಇದ್ದಾನೆ ಅನ್ನೋದು ಗೊತ್ತಿರ್ತೈತೆ. ಅದೇ ರೀತಿ ನೋಡ್ರಿ, ಕುದುರೆಯಾಗಲಿ ಬೇರೆ ಯಾವುದೇ ಪ್ರಾಣಿಯಾಗಲಿ ಎಳೆಯದಿದ್ದರೂ ಓಡುವ ಸ್ವಯಂಚಾಲಿತ ವಾಹನವು ಅದ್ಭುತವಾದದ್ದು ಎಂದು ಮಗು ಯೋಚಿಸಬಹುದು. ಆದರೆ ಬುದ್ಧಿ ಸರಿಯಾಗಿರುವ ಮನುಷ್ಯನಿಗೆ ಸ್ವಯಂಚಾಲಿತ ವಾಹನದ ಯಂತ್ರಶಿಲ್ಪದ ಜೋಡಣೆ ಅರ್ಥವಾಗುತ್ತದೆ. ಆ ಯಂತ್ರಶಿಲ್ಪದ ಜೋಡಣೆ ಯಾವ ರೀತಿ ಐತಿ ಅಂಥೇಳಿ ಯಾರು ಬುದ್ಧಿ ಸರಿಯಾಗಿರ್ತೈತಿ ಅವ್ರಿಗೆ ಅರ್ಥವಾಗೇ ಆಗ್ತೈತೆ. ಈ ಯಂತ್ರ ವ್ಯವಸ್ಥೆಯ ಹಿಂದೆ ಒಬ್ಬ ಮನುಷ್ಯ ಇದ್ದೇ ಇರ್ತಾನೆ. ಒಬ್ಬ ಮನುಷ್ಯ ಇದ್ದಾನೆ ಅಥವಾ ಒಬ್ಬ ಚಾಲಕನಿದ್ದಾನೆ ಎಂದು ಅವನಿಗೆ ಯಾವಾಗಲೂ ಗೊತ್ತು. ಇದೇ ರೀತಿಯಲ್ಲಿ ಭಗವಂತನು ಚಾಲಕ. ಅದೇ ರೀತಿ ಒಳಗೆ ಏನಾಗಿರ್ತೈತಿ ಅಂದರೆ ಭಗವಂತನು ಚಾಲಕನಾಗಿರ್ತಾನೆ. ಎಲ್ಲವೂ ಅವನ ನಿರ್ದೇಶನದಂತೆ ನಡೆಯುತ್ತದೆ. ಎಲ್ಲನೂ ಅವನು ಹೇಳಿದಂತೆ ನಡೆಯುತ್ತದೆ. ಮುಂದಿನ ಅಧ್ಯಯನ ಒಳಗೆ ನಾವು ತಿಳಿಯುವಂತೆ ಭಗವಂತನು ಜೀವಿಗಳನ್ನು ತನ್ನ ವಿಭಿನ್ನಾಂಶವೆಂದು ಸ್ವೀಕರಿಸಿದ್ದಾನೆ. ಮುಂದೆ ಓದಂಗೆ ನಾವು ತಿಳ್ಕೊತೀವಿ ಏನಂದ್ರೆ ಭಗವಂತನ ಎಲ್ಲ ಜೀವಿಗಳನ್ನು ತನ್ನ ವಿಭಿನ್ನಾಂಶ ಅಂದರೆ ತನ್ನದೇ ಆದಂತಹ ಒಂದು ಸಣ್ಣ ಚಿಕ್ಕ ಕಣ ಅಂತ ಹೇಳಿ ಭಗವಂತ ಸ್ವೀಕಾರ ಮಾಡಿದಾನಂತೆ. ಚಿನ್ನದ ಒಂದು ಕಣವು ಚಿನ್ನವೇ ಸರಿ, ಹೌದೋ ಇಲ್ಲೋ? ಚಿನ್ನದ ಒಂದು ಸ್ಮಾಲೆಸ್ಟ್ ಪೀಸ್ ನಾವು ತೊಗೊಂಡಾಗ ಅಗದಿ ಸಣ್ಣ ಚಿಕ್ಕ ಕಣವನ್ನು ಅಣುವನ್ನು ತೊಗೊಂಡಾಗ ನಮ್ಗೇನು ಗೊತ್ತಾಗ್ತೈತಿ ಅಂದ್ರಲ್ಲಿ ಚಿನ್ನದ ಒಂದು ಸಣ್ಣ ಕಣನು ಚಿನ್ನನ ಆಗಿರ್ತೈತೆ. ಅದೇ ರೀತಿ ನಾವು ಕೂಡ ಏನಿದೀವಿ ಅಂದರೆ ಶ್ರೀಕೃಷ್ಣ ಭಗವಂತರ ಏನಿದೀವಿ ಅಂದರೆ ಒಂದು ವಿಭಿನ್ನ ಅಂಶ, ಒಂದು ಸಣ್ಣ ಕಣ ಇದ್ದೀವಿ. ಸಮುದ್ರದ ಒಂದು ಹನಿ ನೀರನ್ನು ತಗೊಂಡರೂ ಅದು ಉಪ್ಪಾಗೇ ಇರುತ್ತದೆ. ಇದೇ ರೀತಿಯಲ್ಲಿ ಪರಮ ನಿಯಾಮಕನಾದ ಈಶ್ವರನ ಅಥವಾ ಭಗವಂತನ ಶ್ರೀಕೃಷ್ಣನ ವಿಭಿನ್ನಾಂಶನಾಗಿರುವ ನಾವು ಬಹು ಸಣ್ಣ ಈಶ್ವರರು. ಹಾಗಾದರೆ ನಾವೆಲ್ಲರೂ ಬಹು ಸಣ್ಣ ಈಶ್ವರರಾಗಿದ್ದೀವಿ. ಅಧೀನ ಈಶ್ವರರು, ಅವನ ಅಧೀನ ಇರುವಂತಹ ಈಶ್ವರರು ನಾವು. ಆದುದರಿಂದ ಪರಮಪ್ರಭುವಿನ ಎಲ್ಲ ಗುಣಗಳು ಬಹು ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿವೆ. ಹಾಗಾದರೆ ಆ ಪರಮಪ್ರಭುವಿನ ಸಣ್ಣ ಪ್ರಮಾಣದಷ್ಟು ಎಷ್ಟೋ ಗುಣ ಅವನಲ್ಲಿದ್ದಾವೆ. ಅಷ್ಟೋ ಎಲ್ಲ ಗುಣ ಅಂತೂ ನಮಗೆ ಹೊಂದಕ್ಕಾಗಂಗಿಲ್ಲ. ಅದರಲ್ಲಿರುವಂತಹ ಅತಿ ಸಣ್ಣ ಕಣದಷ್ಟು ಒಂದು ಗುಣ ಏನೈತಿ ಅಂದರೆ ಅಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿದೆ. ಈಗ ಬಾಹ್ಯಾಕಾಶವನ್ನು ಅಥವಾ ಗ್ರಹಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವಂತೆ ಪ್ರಕೃತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೀವಿ. ನಾವು ಈಗ ಏನು ಮಾಡತ್ತೀವಿ ಅಂದ್ರೆ ಬಾಹ್ಯಾಕಾಶವನ್ನು ಗ್ರಹಗಳನ್ನು ನಾವೇನು ಮಾಡತ್ತೀವಿ ನಿಯಂತ್ರಣ ಒಳಗೆ ಮಾಡತ್ತೀವಿ. ನಿಯಂತ್ರಿಸಲು ಯಾವ ರೀತಿ ಪ್ರಯತ್ನ ಮಾಡತ್ತೀವಲ್ಲ ಅದೇ ರೀತಿ ಪ್ರಕೃತಿಯನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡತ್ತೀವಿ. ನಿಯಂತ್ರಿಸುವ ಈ ಪ್ರವೃತ್ತಿ ಇರುವುದಕ್ಕೆ ಕಾರಣ ಇದು ಕೃಷ್ಣನಲ್ಲಿಯೂ ಇರುವುದು. ಹಾಗಾದರೆ ಈ ಪ್ರಕೃತಿ ಆಗಿರ್ಬೋದು, ಈ ಬಾಹ್ಯಾಕಾಶ ಆಗಿರ್ಬೋದು, ನಾವೇನು ನಿಯಂತ್ರಣ ಮಾಡತ್ತೀವಲ್ಲ ಈ ನಿಯಂತ್ರಣ ಮಾಡುವಂತಹ ಗುಣ ನಮಗೆಲ್ಲಿಂದ ಬಂದೈತಿ ಅಂದ್ರೆ ಶ್ರೀಕೃಷ್ಣ ಭಗವಂತ ಪರಮಾತ್ಮರಿಂದ ಬಂದೈತಿ. ಯಾಕಂದ್ರೆ ಅವರು ನಿಯಂತ್ರಕರದಾರ. ಅವರ ಒಂದು ವಿಭಿನ್ನಾಂಶ, ಅವರ ಒಂದು ಚಿಕ್ಕ ಕಣ ನಾವು. ಹಾಗಾದರೆ ಅವರಲ್ಲಿರುವಂತಹ ಅಷ್ಟು ದೊಡ್ಡ ಶಕ್ತಿಯ ಒಂದು ಸ್ಮಾಲೆಸ್ಟ್ ಪೀಸ್ ಆಫ್ ಶಕ್ತಿ ಏನಾಗೈತಿ ಅಂದ್ರೆ ಎನರ್ಜಿ ಏನಾಗೈತಿ ಅಂದ್ರೆ ನಮಗೂ ಬಂದೈತಿ. ಒಂದು ಚಿಕ್ಕ ಕಣದಷ್ಟು ಅವ್ರ ಶಕ್ತಿನೂ ನಮ್ಮೊಳಗೈತಿ. ಅದಕ್ಕೋಸ್ಕರ ನಾವು ಬಾಹ್ಯಾಕಾಶ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ನಾವು ಅದನ್ನು ನಿಯಂತ್ರಣ ತಗೋಬೇಕು ಅಂಥೇಳಿ ಪ್ರಯತ್ನ ಮಾಡತ್ತೀವಿ. ಅವರಷ್ಟಂತೂ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ಅತಿ
ಸಣ್ಣ ಕಣದಷ್ಟು ಅಲ್ಪ ಪ್ರಮಾಣದಲ್ಲಿ ಏನು ಮಾಡತ್ತೀವಿ ಅಂದರೆ ಇದನ್ನು ನಮ್ಮ ಕೈ ಒಳಗೆ ನಾವು ಏನು ಮಾಡತ್ತೀವಿ ಅಂದ್ರೆ ಪ್ರಯತ್ನ ಮಾಡತ್ತೀವಿ, ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡತ್ತೀವಿ. ಇದೆಲ್ಲದಕ್ಕೂ ಕಾರಣ ಯಾರು ಅಂದ್ರೆ ಶ್ರೀಕೃಷ್ಣನಲ್ಲಿ ಏನೈತಿ ಅಂದ್ರೆ ನಿಯಂತ್ರಣ ಮಾಡುವಂಥ ಶಕ್ತಿ ಐತಿ. ಆದರೆ ಈ ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸುವ ಪ್ರವೃತ್ತಿಯು ನಮ್ಮಲ್ಲಿದ್ದರೂ ನಾವೇ ಪರಮ ನಿಯಾಮಕರಲ್ಲ ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಈ ಐಹಿಕ ಪ್ರಕೃತಿಯ ಮೇಲೆ ನಾವೇನು ಮಾಡತ್ತೀವಿ ಅಂದ್ರೆ ಪ್ರಭುತ್ವ ಸಾಧಿಸುವಂತಹ ಪ್ರವೃತ್ತಿ ನಮ್ಮಲ್ಲಿ ಇದ್ರೂ ಸಹ ನಾವು ನಿಯಾಮಕರಲ್ಲ, ನಮ್ಮ ನಿಯಮದಂತೆ ಇಲ್ಲಿ ಏನೂ ನಡೆಯಂಗಿಲ್ಲ, ಇಲ್ಲೆಲ್ಲನೂ ನಡೆಯುವುದು ಮತ್ತು ಭಗವಂತರ ಇಚ್ಛೆಯಂತೆ ಅಂತ ಹೇಳಿ ನಾವು ತಿಳ್ಕೋಬೇಕು. ಇದನ್ನು ಏನು ಮಾಡಿದರು ಅಂದ್ರೆ ಇಲ್ಲಿ ನಡೆಯತ್ತಿತ್ತಲ್ಲ ಪ್ರತಿಯೊಂದು ಕ್ಷಣ ಒಂದೊಂದು ಸಣ್ಣ ಘಟನೆನೂ ಏನು ನಡೆಯತ್ತಿತ್ತು, ಎಲ್ಲ ಘಟನೆಗಳಿಗೂ ನಿಯಾಮಕರು ಯಾರು ಅಂದ್ರೆ ಶ್ರೀಕೃಷ್ಣ ಭಗವಂತರು. ಅವರು ಯಾವ ರೀತಿ ಆಡ್ಸಾತಾರೋ ಆ ರೀತಿ ನಾವು ಆಡಬೇಕು ಅನ್ನೋದನ್ನೇ ಈ ಭಗವದ್ಗೀತೆಯೊಳಗೆ ವಿವರಣೆ ಮಾಡಿದಾರಂತ. ಹಾಗಾದರೆ ಇವತ್ತಿನ ಈ ವಿಡಿಯೋ ಒಳಗೆ ಭಗವದ್ಗೀತೆ ಎಂದರೇನು, ನಮ್ಮೆಲ್ಲರನ್ನ ಆಡಿಸುವವರು ಯಾರು, ಭಗವದ್ಗೀತೆ ಒಳಗೆ 5 ಮೂಲ ಸತ್ಯಗಳು ಯಾವ ಅಂತ ಹೇಳಿ ನಾವು ನೋಡ್ಕೊಂಡು ಬಂದ್ವಿ. ಮುಂದಿನ ವಿಡಿಯೋ ಒಳಗೆ ಭೌತಿಕ ಪ್ರಕೃತಿ ಎಂದರೇನು ಅನ್ನೋದ್ರ